ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೊಂಡ್ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್. ಮಲಬದ್ಧತೆ ಅಂದರೆ ಏನು, ಕಾನ್ಸ್ಟಿಪೇಷನ್ ಅಂದರೆ ಏನು, ಯಾಕಾಗುತ್ತೆ, ಯಾರಲ್ಲಾಗುತ್ತೆ, ಹೇಗಾಗುತ್ತೆ, ಆಮೇಲೆ ಆದಾಗ ಇದಕ್ಕೆ ಮ್ಯಾನೇಜ್ಮೆಂಟು, ಆಮೇಲೆ ಮನೆ ಮದ್ದು ಅಥವಾ ಹೋಮ್ ರೆಮಿಡೀಸ್ ಅಂತ ಏನು ಕರಿತೀವಿ. ಸೊ ಎಲ್ಲ ಡೀಟೇಲ್ಸು ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ಲಿದ್ದೇನೆ, ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಸೊ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂದರೆ ಏನು? ಯಾವುದೇ ಒಬ್ಬ ವ್ಯಕ್ತಿಯು ವಾರದಲ್ಲಿ 3ಕ್ಕಿಂತ ಕಮ್ಮಿ ಬಾರಿ ಏನಾದರೂ ಮೋಷನ್ ಪಾಸ್ ಮಾಡ್ತಾ ಇದ್ದರೆ, ಆಮೇಲೆ ಮೋಷನ್ ಪಾಸ್ ಮಾಡಬೇಕಾದ್ರೆ ತುಂಬ ಸ್ಟ್ರೈನ್ ಮಾಡ್ತಾಯಿದ್ರೆ, ತುಂಬ ಒತ್ತಡ ಆಗ್ತಾಯಿದ್ರೆ, ಆಮೇಲೆ ಮೋಷನ್ ಪಾಸ್ ಮಾಡಬೇಕಾದ್ರೆ ತುಂಬ ನೋವು ಆಗ್ತಾಯಿದ್ರೆ, ಅಥವಾ ಮೋಷನ್ ಪಾಸ್ ಮಾಡಾದಮೇಲೆ ಗುದದ್ವಾರದಲ್ಲಿ ಏನಾದರೂ ತುಂಬ ನೋವು ಉರಿ ಆಗ್ತಾಯಿದ್ರೆ, ಆಮೇಲೆ ಮೋಷನ್ಸು ತುಂಬ ಹಾರ್ಡ್ ಆ್ಯಂಡ್ ಡ್ರೈ ಆಗಿದ್ದರೆ, ಆಮೇಲೆ ಮೋಷನ್ಸು ಪಾಸ್ ಮಾಡಾದಮೇಲೆ ಏನಾದರೂ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಫೀಲಿಂಗ್ ಅಥವಾ ಟೆನೆಸ್ಮಸ್ ಅಂತ ಏನು ಕರಿತೀವಿ, ಅಂದರೆ ಮೋಷನ್ ಇನ್ನೂ ಪೂರ್ತಿಯಾಗಿ ಖಾಲಿಯಾಗಿಲ್ಲ, ಹೊಟ್ಟೆ ಪೂರ್ತಿಯಾಗಿ ಖಾಲಿಯಾಗಿಲ್ಲ ಅನ್ನೋ ಥರ ಒಂದು ಏನಾದರೂ ಸೆನ್ಸೇಷನ್ ಇದ್ದರೆ ಆ ವ್ಯಕ್ತಿಗೆ ಮಲಬದ್ಧತೆ ಇದೆ ಅಂತ ನಾವು ಕರಿತೀವಿ, ಅಥವಾ ಅವರು ಕಾನ್ಸ್ಟಿಪೇಟೆಡ್ ಆಗಿದ್ದಾರೆ ಅಂತಲೂ ಹೇಳ್ತೀವಿ. ಸೊ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯ ಕಾರಣಗಳನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಬ್ರೀಫಾಗಿ ಶಾರ್ಟಾಗಿ ತಿಳ್ಕೊಂಡ್ಬಿಡೋಣ. ನಾವು ಫಸ್ಟ್ ಆಫ್ ಆಲ್ ಯಾವುದೇ ವಸ್ತು, ಯಾವುದೇ ಪದಾರ್ಥ ತಿಂದ ತಕ್ಷಣ ನಮ್ಮ ಬಾಯಿಂದ ಈಸೋಫೆಗಸ್ಗೆ ಹೋಗುತ್ತೆ, ಈಸೋಫೆಗಸ್ಸಿಂದ ಸ್ಟಮಕ್ ಹೋಗುತ್ತೆ, ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಅದರಿಂದ ಬಾಡಿಯಿಂದ ಆಚೆ ಒಂದು ಮಲದ ಮುಖಾಂತರ ಹೊರಗಡೆ ಈಚೆ ಹೋಗ್ಬಿಡುತ್ತೆ. ಸೊ ಇದು ಎಲ್ಲ ಹೇಗಪ್ಪ ಆಗುತ್ತೆ ಅಂದರೆ ಒಂದು ಪೆರಿಸ್ಟಾಲಿಟಿಕ್ ಮೂಮೆಂಟ್ ಅಂತ ಕರಿತೀವಿ, ಅಂದರೆ ಪೆರಿಸ್ಟಾಲಿಸಿಸ್ ಅಂತ ಕರಿತೀವಿ. ಸೊ ಏನಪ್ಪ ಇದು ಪೆರಿಸ್ಟಾಲಿಸಿಸ್ ಅಂದರೆ, ಈಗ ನೋಡಿ ಇವಾಗ ನಮ್ಮದು GI ಟ್ರ್ಯಾಕ್ಟ್ ಹೆಂಗಿದೆ ಅಂದರೆ ಟ್ಯೂಬ್ ಆಕಾರದಲ್ಲೇ ಇದೆ. ಸೊ ಟ್ಯೂಬ್ ಆಕಾರದಲ್ಲಿ ಏನಾಗುತ್ತೆ ಅಂದರೆ ಒಂದು ವೇವ್ ಲೈಕ್ ಮೋಷನ್ಸ್ ಆಗುತ್ತೆ ಈ ಥರ. ಆ ವೇವ್ ಲೈಕ್ ಮೋಷನ್ಸಿಂದ ಏನಾಗುತ್ತೆ ಅಂದರೆ ನಾವು ತಿಂದಿರೋದು ಹೊಟ್ಟೆ ಒಳಗಡೆ ಆರಾಮಾಗಿ ಬ್ರೇಕ್ ಡೌನ್ ಆಗ್ತಾ ಬರುತ್ತೆ, ಆಮೇಲೆ ಮಿಕ್ಸ್ ಆಗ್ತಾ ಬರುತ್ತೆ, ಮಿಕ್ಸಿಂಗ್ ಜೊತೆ ಮುಂದೆ ಮೂಮೆಂಟ್ ಆಗ್ತಾ ಬರುತ್ತೆ. ಸೊ ಫಸ್ಟು ಬಾಯಿಂದ ಈಸೋಫೆಗಸ್ಸಿಂದ ಹೊಟ್ಟೆಯಲ್ಲಿ ಚೆನ್ನಾಗಿ ಡೈಜೆಷನ್ ಆದ ತಕ್ಷಣ, ಬ್ರೇಕ್ ಡೌನ್ ಎಲ್ಲ ಆದ ತಕ್ಷಣ ನೆಕ್ಸ್ಟು ಸ್ಮಾಲ್ ಇಂಟೆಸ್ಟೈನು. ಮೆಜಾರಿಟಿ ಆಫ್ ದ ಅಬ್ಸಾರ್ಪ್ಷನ್ ಅಂದರೆ ಮೆಜಾರಿಟಿ ಆಫ್ ದ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗುತ್ತೆ. ದೆನ್ ನೆಕ್ಸ್ಟು ಲಾರ್ಜ್ ಇಂಟೆಸ್ಟೈನ್ ಅಥವಾ ಕೋಲಾನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕೋಲಾನಲ್ಲಿ ಮೆಜಾರಿಟಿ ಆಫ್ ದ ವಾಟರ್ ಅಂದರೆ ನೀರು ಅಬ್ಸಾರ್ಪ್ಷನ್ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಕೋಲಾನಿಂದ ಆಚೆ ಆಮೇಲೆ ವೇಸ್ಟ್ ಪ್ರಾಡಕ್ಟ್ ಏನಿರುತ್ತೆ ಬಾಡಿಯಲ್ಲಿ ಬೇಕಾಗದೇ ಇರೋವಂಥ ಪ್ರಾಡಕ್ಟು, ಅಂದರೆ ದೇಹಕ್ಕೆ ಬೇಕಾಗದೇ ಇರೋವಂಥ ಪ್ರಾಡಕ್ಟು, ವೇಸ್ಟ್ ಪ್ರಾಡಕ್ಟ್ ಏನಾಗುತ್ತೆ ಮಲದಲ್ಲಿ ಟರ್ನ್ ಆಗಿಬಿಡುತ್ತೆ. ಈ ಮಲ ಏನಾಗುತ್ತೆ ಆಮೇಲೆ ಒಂದು ಅರ್ಜ್ ಆಗಿಬಿಡುತ್ತೆ, ಒಂದು ಸೆನ್ಸೇಷನ್ ಬರುತ್ತೆ ನಮಗೆ, ನಮ್ಮ ಬ್ರೈನ್ಗೆ. ಮಲ ಒಂದು ಕಲೆಕ್ಷನ್ ಆಗಿಬಿಟ್ಟಿದೆ ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ, ಎಂಡಲ್ಲಿ, ಸಿಗ್ಮಾಯ್ಡ್ ಕೋಲಾನ್ ಅಥವಾ ರೆಕ್ಟಮಲ್ಲಿ. ಸೊ ಆ ಸೆನ್ಸೇಷನ್ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಮಲನ ತ್ಯಾಗ ಮಾಡಿಬಿಡ್ತೀವಿ. ಸೊ ಈ ಪೆರಿಸ್ಟಾಲ್ಟಿಕ್ ಮೂಮೆಂಟ್ನ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮು ಮತ್ತು ನಮ್ಮ ಸರ್ಟನ್ ಹಾರ್ಮೋನ್ಸು ಮತ್ತು ಸರ್ಟನ್ ಪೆಲ್ವಿಕ್ ಫ್ಲೋರ್ ಮಸಲ್ಸು ಕಂಟ್ರೋಲ್ ಮಾಡುತ್ತೆ. ಈ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಏನಾದರೂ ತುಂಬ ಸ್ಲೋ ಆಗಿಬಿಟ್ಟಾಗ, ಸೊ ಅವಾಗ ಏನಾಗುತ್ತೆ, ನಾವು ತಿಂದಿರೋ ಆಹಾರ ಪದಾರ್ಥ ತುಂಬ ಹೊತ್ತು ಹೊಟ್ಟೆಲಿ ಉಳ್ಕೊಂಡ್ಬಿಡುತ್ತೆ, ಸ್ಪೆಷಲಿ ಲಾರ್ಜ್ ಇಂಟೆಸ್ಟೈನು ಅಥವಾ ಕೋಲಾನು. ಸೊ ಈ ಕೋಲಾನಲ್ಲಿ ಉಳ್ಕೊಂಡಾಗ ಏನಾಗುತ್ತೆ, ನಾನೇನು ಹೇಳಿದೆ, ಸೊ ಲಾರ್ಜ್ ಇಂಟೆಸ್ಟೈನ್ ಮೋಸ್ಟ್ ಆಫ್ ದಿ ವಾಟರ್ ಅಬ್ಸರ್ವ್ ಆಗಿಬಿಡುತ್ತೆ, ಅಂದರೆ ನೀರಿನ ಅಂಶ ಅಬ್ಸರ್ವ್ ಆಗ್ತಾ ಬರುತ್ತೆ. ಅಂದರೆ ಜಾಸ್ತಿ ಹೊತ್ತು ಕೋಲಾನಲ್ಲಿ ನಾವು ತಿಂದಿರೋ ಆಹಾರ ಪದಾರ್ಥ ಉಳ್ಕೊಂಡಾಗ ಅದರಿಂದ ನೀರಿನ ಅಬ್ಸರ್ಪ್ಷನು ಜಾಸ್ತಿ ಆಗ್ತಾ ಬರುತ್ತೆ. ಸೊ ನೀರು ಅಬ್ಸರ್ಪ್ಷನ್ ಆಗ್ತಾ ಆದಾಗ ಏನಾಗುತ್ತೆ, ಸೊ ನಮ್ಮ ಮೋಷನ್ಸ್ ಅಥವಾ ಸ್ಟೂಲ್ಸ್ ಏನಾಗುತ್ತೆ ತುಂಬ ಡ್ರೈ ಆಗುತ್ತೆ. ಸೊ ಡ್ರೈ ಆದಾಗ, ಹಾರ್ಡ್ ಆದಾಗ ಏನಾಗುತ್ತೆ, ನಾವು ಮೋಷನ್ ಪಾಸ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಆವಾಗ ನಮಗೆ ಕಾನ್ಸ್ಟಿಪೇಷನ್ ಆಗಿಬಿಡುತ್ತೆ. ಸೊ ಕಾನ್ಸ್ಟಿಪೇಷನ್ಗೆ ಕಾರಣಗಳೇನು? ಸೊ ಮೇಜರ್ಲಿ ನಾವು ಕಾರಣಗಳನ್ನು 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ, ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗುವಂಥ ಕಾನ್ಸ್ಟಿಪೇಷನ್ನು. ದೆನ್ ಸೆಕೆಂಡ್ ಬಂದುಬಿಟ್ಟು ಮೇಜರ್ ಡಿಸೀಸ್ಗಳಿಂದ, ಅಂದರೆ ಬೇರೆ ಕಾಯಿಲೆಗಳಿಂದ ಬರುವಂಥ ಕಾನ್ಸ್ಟಿಪೇಷನ್ನು. ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಬಗ್ಗೆ ಇಂಪಾರ್ಟೆಂಟ್ ಇದು ತಿಳ್ಕೊಬೇಕು ಅಂತಂದರೆ, ಇದು ಯಾವುದೇ ರೀತಿಯ ಕಾಯಿಲೆ ಅಲ್ಲ. ಸೊ ಇದು ಡಿಸೀಸ್ ಅಲ್ಲ, ಒಂದು ಬೇರೆ ಡಿಸೀಸ್ನ ಲಕ್ಷಣ ಆಗಿರ್ಬೋದು, ಅಂದರೆ ಬೇರೆ ಡಿಸೀಸ್ನ ಸಿಂಪ್ಟಮ್ ಆಗಿರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ಆಗಿರುವಂಥ ಬದಲಾವಣೆಗಳಿಂದ ಬರುವಂಥ ಒಂದು ಡಿಸಾರ್ಡರ್ ಆಗಿರ್ಬೋದು. ಇದು ಡಿಸೀಸ್ ಅಲ್ಲ, ಇದು ಡಿಸಾರ್ಡರ್ ಅಥವಾ ಸಿಂಪ್ಟಮ್ ಆಗಿರ್ಬೋದು, ರೈಟ್. ಸೊ ಮೂರನೇ ಪ್ರಮುಖ ಕಾರಣ ಅಂತಂದರೆ ಸರ್ಟನ್ ಮೆಡಿಕೇಷನ್ಸಿಂದ, ಸರ್ಟನ್ ಮೆಡಿಸಿನ್ಸಿಂದ ಕೂಡ ಕಾನ್ಸ್ಟಿಪೇಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಕಾಮನ್ ಲೈಫ್ ಸ್ಟೈಲ್ ಕಾಸಸ್ ಆಫ್ ಕಾನ್ಸ್ಟಿಪೇಷನ್ ನೋಡ್ಕೊಳ್ಳೋಣ. ಅಂದರೆ ದೈನಂದಿನ ಬದುಕಿನಲ್ಲಿ ಯಾವೆಲ್ಲ ಬದಲಾವಣೆಗಳಿಂದ ಆಗುವಂಥ ಒಂದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯ ಕಾರಣಗಳು.
ಸೊ ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟಾಗಿ ಬರುವಂಥದ್ದು ಅಂತಂದರೆ ಡಿಹೈಡ್ರೇಷನ್. ಸೊ ಡಿಹೈಡ್ರೇಷನ್ ಅಂತಂದರೆ ಏನು? ಸೊ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗುವಂಥದ್ದು. ಅಂದರೆ ದೇಹದಲ್ಲಿ ನಾರ್ಮಲ್ ಲೆವೆಲ್ ಏನಿರುತ್ತೆ ಆ ನಾರ್ಮಲ್ ಲೆವೆಲ್ಗಿಂತಲೂ ನೀರಿನ ಅಂಶ ಕಮ್ಮಿ ಆದಾಗಲೂ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಯಾಕಾಗುತ್ತೆ? ಸೊ ಕಾಮನ್ ಆಬ್ವಿಯಸ್ ಕಾಸ್ ಅಂತಂದರೆ ವಾಟರ್ ಇಂಟೇಕ್ ಕಮ್ಮಿ ಆದಾಗ. ಸೊ ಇಂಟೇಕ್ ಕಮ್ಮಿ ಆದಾಗ ಏನಾಗುತ್ತೆ? ಡಿಹೈಡ್ರೇಷನ್ ಆಗುತ್ತೆ. ಸೊ ಇಂಟೇಕ್ ನಮಗೆ ಎಷ್ಟು ಬೇಕು ಡೈಲಿ ಅಂತಂದರೆ 2 to 3 ಲೀಟರ್ಸ್, ಮಿನಿಮಮ್ 2 to 3 ಲೀಟರ್ಸ್ ಆಫ್ ವಾಟರ್ ಎಲ್ಲರಿಗೂ ಬೇಕೇ ಬೇಕು. ಸೊ ಇದಕ್ಕಿಂತ ಕಮ್ಮಿ ಏನಾದರೂ ಆದರೆ ಒಂದು ಡಿಹೈಡ್ರೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದರಿಂದ ಕಾನ್ಸ್ಟಿಪೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಡಿಹೈಡ್ರೇಷನ್ ಅದನ್ನದರ ಕಾಸ್ ಅಂತಂದರೆ ತುಂಬ ಸ್ವೆಟ್ಟಿಂಗ್ ಆಗೋದು. ಏನಾಗುತ್ತೆ ಅಂದರೆ ಹಾಟ್ ಹ್ಯೂಮಿಡ್ ಕ್ಲೈಮೇಟಲ್ಲಿ ಏನಾಗುತ್ತೆ ಅಂದರೆ ಸ್ವೆಟ್ ಮುಖಾಂತರ ತುಂಬ ಇದು ಹೋಗುತ್ತೆ, ನೀರಿನ ಅಂಶ ದೇಹದಿಂದ ಆಚೆ ಹೋಗುತ್ತೆ, ಆವಾಗಲೂ ಡಿಹೈಡ್ರೇಷನ್ ಆಗುತ್ತೆ. ಅಂದರೆ ಕೆಲವೊಂದು ಸರಿ ಏನೇನಾಗುತ್ತೆ, GI ಟ್ರ್ಯಾಕ್ ಇನ್ಫೆಕ್ಷನ್ಸು, ಲೂಸ್ ಮೋಷನ್ಸು, ವಾಮಿಟಿಂಗು ಆ ಥರ ಆದಾಗಲೂ ಡಿಹೈಡ್ರೇಷನ್ ಆಗುತ್ತೆ. ಬಟ್ ಮೇಜರ್ಲಿ ಏನಂತಂದರೆ ಕಾಮನ್ ಲೈಫ್ ಸ್ಟೈಲ್ ಅಂತಂದರೆ ಏನಾಗುತ್ತೆ ಅಂದರೆ ನಾವು ಇಂಟೇಕ್ ಕಮ್ಮಿ ಮಾಡಿದಾಗ. ಸೊ ಇದು ನಾವು ನೀರಿನ ಅಂಶ ಎಷ್ಟು ತೊಗೋಬೇಕು ಅಂತಂದರೆ 2 to 3 ಲೀಟರ್ಸು. ಸೊ ಇದು ನಾರ್ಮಲ್ ವಾಟರ್ ಫಾರ್ಮಲ್ಲಿ ಆಗಿರ್ಬೋದು, ಅಥವಾ ಜ್ಯೂಸಿ ಫ್ರೂಟ್ಸು ಅಥವಾ ವೆಜಿಟೇಬಲ್ ಫಾರ್ಮ್ ಆಗಿರ್ಬೋದು, ಅಥವಾ ಎಳ್ನೀರಲ್ಲಿ ಫಾರ್ಮಲ್ಲಿ ಆಗಿರ್ಬೋದು, ಅಥವಾ ಜ್ಯೂಸ್ ಫಾರ್ಮಲ್ಲಿ ಆಗಿರ್ಬೋದು. ಯಾವುದೇ ಒಂದು ಫಾರ್ಮಲ್ಲಿ 2 to 3 ಲೀಟರ್ಸ್ ನೀರು ತೊಗೊಂಡಾಗ ನಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಲೋ ಫೈಬರ್ ಡಯಟ್, ಅಂದರೆ ಊಟದಲ್ಲಿ ನಾರಿನಾಂಶ ಕಮ್ಮಿ ಇರೋದ್ರಿಂದ, ಅಂದರೆ ಫೈಬರ್ ರಿಚ್ ಫುಡ್ ತಿಂದೇ ಇರೋದ್ರಿಂದ ಕೂಡ ನಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಫೈಬರ್ ರಿಚ್ ಫುಡ್ ಯಾವುದ್ರಲ್ಲಿ ಸಿಗುತ್ತೆ ನಮಗೆ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಸ್ಪ್ರೌಟ್ಸು, ಸೀರಿಯಲ್ಸು, ಈ ಥರದ ಫುಡ್ಡಲ್ಲಿ ನಮಗೆ ಫೈಬರ್ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಫುಡ್ಸು ಅಥವಾ ಡೈರಿ ಪ್ರಾಡಕ್ಟ್ಸು ಅದರಲ್ಲೆಲ್ಲ ಏನಂದರೆ ನಮಗೆ ಫೈಬರ್ ಸಿಗಲ್ಲ. ಸೊ ಫೈಬರ್ ಸಿಗದೇ ಇದ್ದಾಗ ಏನಾಗುತ್ತೆ? ಕಾನ್ಸ್ಟಿಪೇಷನ್ ಆಗುತ್ತೆ. ಈ ಫೈಬರ್ ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ 2 ಪ್ರಕಾರ ಇರುತ್ತೆ. ಸೊ ಒಂದು ಇನ್ಸಾಲ್ಯುಬಲ್ ಆ್ಯಂಡ್ ಸಾಲ್ಯುಬಲ್ ಫೈಬರು. ಸೊ ಇನ್ಸಾಲ್ಯುಬಲ್ ಫೈಬರ್ ಏನು ಮಾಡುತ್ತೆ ಅಂತಂದರೆ ಡಿಸಾಲ್ವ್ ಆಗಿ ಮೋಷನ್ ಅಥವಾ ಸ್ಟೂಲ್ಸ್ ಮೇಲೆ ಒಂದು ಸ್ಲೈಮಿ ಲೇಯರ್ ಫಾರ್ಮ್ ಮಾಡುತ್ತೆ. ಸೊ ಅದರಿಂದ ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ. ಆಮೇಲೆ ಸಾಲ್ಯುಬಲ್ ಫೈಬರ್ ಏನು ಮಾಡುತ್ತೆ ಅಂತಂದರೆ ಆ ಸ್ಟೂಲ್ಸ್ನ ಸಾಫ್ಟಾಗಿ ಮಾಡುತ್ತೆ. ಸೊ ಸಾಫ್ಟಾಗಿ ಮಾಡಿದಾಗ ಏನಾಗುತ್ತೆ? ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಯಾರು ಫೈಬರ್ ಕಂಟೆಂಟ್ನ ತುಂಬ ಕಮ್ಮಿ ತಿಂತಾರೋ ಸೊ ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ನು ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಲೈಫ್ ಸ್ಟೈಲ್ ಕಾರಣ ಅಂತಂದರೆ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಅಥವಾ ಲ್ಯಾಕ್ ಆಫ್ ಎಕ್ಸಸೈಸಸ್ಸು. ಯಾರು ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿಲ್ವೋ, ಅಂದರೆ ಸೆಡೆಂಟ್ರಿ ಲೈಫ್, ಅಂದರೆ ಬರೀ ಊಟ ಮಾಡೋದು, ಕೂತ್ಕೊಳ್ಳೋದು, ಯಾವುದೇ ರೀತಿಯಿಂದ ಸ್ಪೋರ್ಟ್ಸ್ ಆಡದೇ ಇರೋದು ಅಥವಾ ವಾಕ್ ಮಾಡದೇ ಇರೋದು ಅಥವಾ ಫಿಸಿಕಲಿ ಟೋಟಲಿ ಆ್ಯಕ್ಟಿವ್ ಆಗದೇ ಇರೋದು ಕೂಡ ಇದಕ್ಕೆ ಕಾರಣ ಆಗುತ್ತೆ ಕಾನ್ಸ್ಟಿಪೇಷನ್ಗೆ. ಒಂದು 2013 ಸ್ಟಡಿಯ ಪ್ರಕಾರ ಏನಂತಂದರೆ ಯಾರು ಫಿಸಿಕಲಿ ಇನ್ಆ್ಯಕ್ಟಿವ್ ಇರ್ತಾರೋ ಅವರಲ್ಲಿ ಕಾನ್ಸ್ಟಿಪೇಷನ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಯಾರು ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೋ, ಅಂದರೆ ಯಾವುದೋ ಒಂದು ರೀತಿಯ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಡೈಲಿ ವಾಕಿಂಗ್ ಮಾಡ್ತಿರ್ಬೋದು ಅಥವಾ ಫಿಸಿಕಲ್ ವರ್ಕ್ ಔಟ್ ಯಾರು ಮಾಡ್ತಾರೋ ಅವರಲ್ಲಿ ಕಾನ್ಸ್ಟಿಪೇಷನ್ ತುಂಬ ಕಮ್ಮಿ ಕಾಣಿಸ್ಕೊಳ್ಳುತ್ತೆ. ಸ್ಪೆಷಲಿ ಎಲ್ಡರ್ಲಿ ಪೀಪಲ್, ಅಂದರೆ ವಯಸ್ಕರಲ್ಲಿ. ಸೊ ವಯಸ್ಕರಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ಕಾಮನ್ ಆಗಿ ಫಿಸಿಯೋಲಾಜಿಕಲಿ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಬಟ್ ಅವ್ರು ಏನಾದರೂ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದರೆ ಸೊ ಅವರಲ್ಲಿ ಕಾನ್ಸ್ಟಿಪೇಷನ್ ತುಂಬ ಕಮ್ಮಿ ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಲೈಫ್ ಸ್ಟೈಲ್ ಕಾಸ್ ನಾವು ನೋಡಿದ್ರೆ ಡೈರಿ ಪ್ರಾಡಕ್ಟ್ಸ್ ಆ್ಯಂಡ್ ಬೇಕರಿ ಐಟಮ್ ಜಾಸ್ತಿ ತಿನ್ನೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಜಾಸ್ತಿ ಹಾಲು ಕುಡಿಯೋದಾಗಿರ್ಬೋದು, ಚೀಸ್ ತಿನ್ನೋದಾಗಿರ್ಬೋದು, ಅಥವಾ ಬೇಕರಿ ಐಟಮ್ಸ್ ತಿನ್ನೋದಾಗಿರ್ಬೋದು. ಅಂದರೆ ಅದ್ರ ಜೊತೆಗೆ ನಾವು ಬ್ಯಾಲೆನ್ಸ್ ಆಗಿ ಫೈಬರ್ ರಿಚ್ ಫುಡ್ ತಿಂದೇ ಇದ್ದಾಗ ಈ ಥರದ್ದು ಡೈರಿ ಪ್ರಾಡಕ್ಟ್ಸು ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಅವರಲ್ಲೂ ಕೂಡ ಒಂದು ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುವಂಥ ಒಂದು ಎಲ್ಲ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತಂದರೆ, ಅಂದರೆ ಲೈಫ್ ಸ್ಟೈಲಿಂದ ಬರುವಂಥ ಒಂದು ಕಾನ್ಸ್ಟಿಪೇಷನ್ಗೆ ಕಾರಣ ಅಂತಂದರೆ ಯಾವಾಗ ಮೋಷನ್ ಸೆನ್ಸೇಷನ್ ಆಗುತ್ತೋ ಆವಾಗ ಹೋಗದೇ ಇರೋದು. ಅಂದರೆ ಮೋಷನ್ ಹೋಗಬೇಕು ಅನ್ನಿಸ್ದಾಗ ಅಥವಾ ಫೀಲ್ ಆದಾಗ, ಒಂದು ಸೆನ್ಸೇಷನ್ ಕ್ರಿಯೇಟ್ ಆದಾಗ ಬಾತ್ರೂಮ್ಗೆ ಹೋಗದೇ ಇರೋದು ಅಥವಾ ಮಲ ತ್ಯಾಗ ಮಾಡದೇ ಇರೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ಏನಾಗುತ್ತೆ, ಎಷ್ಟೊತ್ತು ನಾವು ಆ ಮೋಷನ್ಸು ನಮ್ಮ ಹೊಟ್ಟೆ ಒಳಗಡೆ ಅಥವಾ ನಮ್ಮ ಕೊಲಾನಲ್ಲಿ ಉಳ್ಕೊಳ್ಳುತ್ತೋ ಅದರಿಂದ ನೀರಿನ ಅಂಶ ಅಷ್ಟೇ ಕಮ್ಮಿ ಆಗ್ತಾ ಬರುತ್ತೆ, ಅಂದರೆ ಅಷ್ಟೇ ಡ್ರೈ ಆಗ್ತಾ ಬರುತ್ತೆ. ಸೊ ಡ್ರೈ ಆದಾಗ ಏನಾಗುತ್ತೆ, ಹಾರ್ಡ್ ಆಗುತ್ತೆ. ಡ್ರೈ ಹಾರ್ಡ್ ಆದಾಗ ಏನಾಗುತ್ತೆ, ಅದನ್ನು ಹೊರಗಡೆ ಪಾಸ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇದು ಕಾಮನ್ ಆಗಿ ನಾವು ನೋಡೋದು ಅಂತಂದರೆ ಯಾರು ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಾರೋ, ಅಂದರೆ ಟ್ರಾವೆಲಿಂಗ್ ಮಾಡೋರಲ್ಲಿ ಏನಾಗುತ್ತೆ, ಒಂದು ಇದು ಸಿಗಲ್ಲ ಅವರಿಗೆ, ಅಂದರೆ ಪ್ರಾಪರಾಗಿ ಅರ್ಜ್ ಆದಾಗ ಕೂಡ ಬಾತ್ರೂಮ್ ಸಿಗಲ್ಲ, ಅವಾಗ ಕೂಡ ಅವರಲ್ಲಿ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳೋಂಥ ಒಂದು ಸಾಧ್ಯತೆ ಇರುತ್ತೆ. ಆ್ಯಂಡ್ ಸರ್ಟನ್ ಲೇಜಿ ಪೀಪಲ್ ಅಂದರೆ ತುಂಬ ಸೋಂಬೇರಿಗಳು, ಅದು ಕೂಡ ಒಂದು ಕಾರಣ. ಅಂದರೆ ಅರ್ಜ್ ಆಗುತ್ತೆ ಎಲ್ಲಿ ಬಾತ್ರೂಮ್ ಹೋಗಬೇಕು ಅಂತ ಅದೇ ಥರ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಅರ್ಜ್ನ ಅಥವಾ ಆ ವೇಗ ಏನಿರುತ್ತೆ ಆ ವೇಗಧಾರಣೆನ ಹಾಗೆ ಇಟ್ಕೊಂಡ್ಬಿಡ್ತಾರೆ. ಸೊ ಆವಾಗ ಮೋಷನ್ ಪಾಸ್ ಮಾಡಲ್ಲ. ಅದಲ್ಲದೆ ಬೇರೆ ಬೇರೆ ಕಾರಣಗಳಿಂದ ನಾವು ಮೋಷನ್ ಅರ್ಜ್ ಆದಾಗ ಹೋಗದೇ ಇದ್ದಾಗ ಕೂಡ ನಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂತಂದರೆ ಸ್ಟ್ರೆಸ್ಸು.
ಅಥವಾ ಮಾನಸಿಕ ಒತ್ತಡ. ಸೊ ಈ ಸ್ಟ್ರೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ಸೊ ನಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಇರುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆದಾಗ ನಮ್ಮ ಗ್ಯಾಸ್ಟ್ರಿಕ್ ಮೋಟಿಲಿಟಿ ಯೂಶಲಿ ಸ್ಲೋ ಆಗಿಬಿಡುತ್ತೆ. ಈ ಗ್ಯಾಸ್ಟ್ರಿಕ್ ಮೋಟಿಲಿಟಿ ಸ್ಲೋ ಆದಾಗ ಏನಾಗುತ್ತೆ, ಅಗೇನ್ ನಮ್ಮ ಕಾನ್ಸ್ಟಿಪೇಷನ್ ಆಗುವಂಥ ಒಂದು ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಯಾರಲ್ಲಿ ಏನಾದರೂ ತುಂಬ ಸ್ಟ್ರೆಸ್ಸು, ಮಾನಸಿಕ ಒತ್ತಡ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೊಳ್ದೇ ಇದ್ದರೆ ನಿಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಒಂದು ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ತನಕ ನಾವು ಯಾವೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕಾನ್ಸ್ಟಿಪೇಷನ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಸೊ ಇವಾಗ ಯಾವೆಲ್ಲ ಕಾಯಿಲೆಗಳಿಂದ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ, ಅಥವಾ ಯಾವೆಲ್ಲ ಕಾಯಿಲೆಯ ಒಂದು ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಹೈಪೋಥೈರಾಯ್ಡಿಸಮ್. ಯಾರಿಗಾದರೂ ಏನಾದರೂ ಹೈಪೋಥೈರಾಯ್ಡಿಸಮ್ ಅನ್ನೋ ಕಾಯಿಲೆ ಇದ್ದರೆ ಅಥವಾ ಡಿಸಾರ್ಡರ್ ಇದ್ದರೆ, ಹೈಪೋಥೈರಾಯ್ಡಿಸಮ್ ಡಿಸಾರ್ಡರಲ್ಲಿ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಕಾನ್ಸ್ಟಿಪೇಷನ್ನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಾಹೈಪರ್ ಥೈರಾಯ್ಡಿಸಮ್ಮು. ಪ್ಯಾರಾಹೈಪರ್ ಥೈರಾಯ್ಡಿಸಮಲ್ಲೂ ನಮಗೆ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಯಾಬಿಟೀಸು, ಅಂದರೆ ಯಾರಲ್ಲಿ ಸಕ್ಕರೆ ಕಾಯಿಲೆ ಇರುತ್ತೋ ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ನು ಒನ್ ಆಫ್ ದಿ ಕಾಮನ್ ಸಿಂಪ್ಟಮ್ ಅಂತ ನಾವು ಹೇಳ್ಬೋದು. ಸೊ ಸರ್ಟನ್ ನ್ಯೂರಾಲಜಿಕಲ್ ಡಿಸೀಸಸ್ಸಲ್ಲೂ ಕೂಡ ನಮಗೆ ಕಾನ್ಸ್ಟಿಪೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ನಮ್ಮ ಗ್ಯಾಸ್ಟ್ರಿಕ್ ಮೋಟಿಲಿಟಿ ಅಥವಾ ನಮ್ಮ ಪೆರಿಸ್ಟಾಲಿಟಿಕ್ ಮೂಮೆಂಟ್ನ ಕಂಟ್ರೋಲ್ ಮಾಡೋದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮು, ದೆನ್ ಹಾರ್ಮೋನಲ್ ಇದು, ಆಮೇಲೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ. ಸೊ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಅಥವಾ ನಮ್ಮ ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಏನಾದರೂ ಆದರೆ ಆವಾಗ ಕೂಡ ನಮ್ಮ ಪೆರಿಸ್ಟಾಲಿಟಿಕ್ ಮೂಮೆಂಟು ವೀಕ್ ಆಗಿಬಿಡುತ್ತೆ. ಆವಾಗ ಕೂಡ ನಮಗೆ ಕಾನ್ಸ್ಟಿಪೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲು ಪಾರ್ಕಿನ್ಸನ್ಸ್ ಡಿಸೀಸಲ್ಲೂ ಕಾನ್ಸ್ಟಿಪೇಷನ್ಸ್ ಕಾಣಿಸ್ಕೊಳ್ಳುತ್ತೆ, ಅಲ್ಝೈಮರ್ಸಲ್ಲೂ ನಮ್ಗೆ ಕಾಣಿಸ್ಕೊಳ್ಳುತ್ತೆ, ಮಲ್ಟಿಪಲ್ ಸ್ಲೆರೋಸಿಸ್ ಅನ್ನೋ ಕಾಯಿಲೆಯಲ್ಲೂ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಏನಾದರೂ ಇಂಜುರೀಸ್ ಆದಾಗ, ಅಂದರೆ ಬ್ರೈನ್ ಇಂಜುರಿ ಆದಾಗ ಅಥವಾ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗ ಆವಾಗಲೂ ನಮಗೆ ಕಾನ್ಸ್ಟಿಪೇಷನ್ ಕಾಣ್ಕೊಳ್ಳುತ್ತೆ. ಅಥವಾ ಸ್ಟ್ರೋಕ್ ಆದಾಗ, ಯಾರಿಗಾದರೂ ಪ್ಯಾರಲೈಸಿಸು ಸ್ಟ್ರೋಕ್ ಆದಾಗ ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ನು ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ನಮಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸಸಲ್ಲೂ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಫಾರ್ ಎಕ್ಸಾಂಪಲು IBS ಆಗಿರ್ಬೋದು, IBS C ಅನ್ನೋ ವೆರೈಟಿಯಲ್ಲಿ ನಮಗೆ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ, ಅಥವಾ IBS M ಅಲ್ಲೂ ನಮಗೆ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂದರೆ IBD ಅನ್ನೋ ಕಾಯಿಲೆಗಳಲ್ಲೂ ನಮಗೆ ಏನಂದರೆ ಈ ಥರದ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಅಂತಂದರೆ, ಸೊ ನಾನು ಆವಾಗಲೇ ಹೇಳಿದೆ, ನಮ್ಮ ಇಂಟೆಸ್ಟೈನ್ಸು ಏನಾಗುತ್ತೆ, ಒಂದು ಟ್ಯೂಬ್ ಆಕಾರದಲ್ಲೇ ಇರುತ್ತೆ. ಅದರಲ್ಲಿ ಏನಾದರೂ ಜಾಮ್ ಆಗಿಬಿಟ್ಟಾಗ, ಅದನ್ನು ಏನಾದರೂ ಬ್ಲಾಕ್ ಆದಾಗ ಅದಕ್ಕೆ ನಾವು ಆಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಆಬ್ಸ್ಟ್ರಕ್ಷನ್ ಯಾಕಾಗುತ್ತೆ, ಅಗೇನ್ ಫಾರ್ ಎಕ್ಸಾಂಪಲ್ ಕ್ಯಾನ್ಸರಿಂದ ಆಗಿರ್ಬೋದು, ಟ್ಯೂಮರ್ ಗ್ರೋತಿಂದ ಆಗಿರ್ಬೋದು, ಡೈವರ್ಟಿಕ್ಯುಲಾರಿಟಿಸ್ ಅನ್ನೋ ಒಂದು ಡಿಸೀಸಿಂದ ಆಗಿರ್ಬೋದು, ಅಥವಾ ವರ್ಮ್ಸಿಂದ ಆಗಿರ್ಬೋದು. ವರ್ಮ್ಸ್ ಅಂದರೆ ಜಂತುಗಳು. ಸೊ ಹಲವಾರು ಜಂತುಗಳಿದೆ. ಆ ಜಂತು ಏನಾದರೂ ನಮಗೆ ಇನ್ಫೆಕ್ಟ್ ಆದಾಗ, ಆ ಜಂತುಗಳು ನಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಬೆಳ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಸರಿ ಅಬ್ಸ್ಟ್ರಕ್ಟ್ ಮಾಡುತ್ತೆ. ಆವಾಗಲೂ ಕೂಡ ನಮಗೆ ಈ ಥರದೊಂದು ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳಬಹುದು. ಸೊ ಅದಲ್ಲದೆ ಇಂಟೆಸ್ಟೈನಲ್ ಇಂಟರ್ಸೆಪ್ಷನ್ ಅಂತ ಕರಿತೀವಿ. ಸೊ ಅದರಲ್ಲೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಹರ್ನಿಯಾ ಅನ್ನೋ ಕಾಯಿಲೆಯಲ್ಲೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಅನ್ನೋ ಒಂದು ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಮೇಜರ್ ಕಾಯಿಲೆಗಳಲ್ಲೂ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಕಾಣಿಸ್ಕೊಳ್ಳುತ್ತೆ. ಸೊ ಇದಲ್ಲದೆ ಇನ್ನೂ ಹಲವಾರು ಕಾಯಿಲೆಗಳಿದೆ, ಅದರಲ್ಲೂ ಕೂಡ ಕಾನ್ಸ್ಟಿಪೇಷನ್ ನಿಮಗೆ ಕಾಣಿಸ್ಕೋಬೋದು. ಸೊ ಕಾನ್ಸ್ಟಿಪೇಷನ್ ಆಗಿದೆ ಅಂದ ತಕ್ಷಣ ಅದನ್ನು ಲೈಟಾಗಿ ತೊಗೊಬೇಡಿ. ಸೊ ಅದನ್ನು ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಸೊ ಯಾಕಾಗಿದೆ ಅಂತ ಕಾನ್ಸ್ಟಿಪೇಷನ್ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಕಾನ್ಸ್ಟಿಪೇಷನ್ ಅಕ್ಯೂಟ್ ಆದರೆ ಪರವಾಗಿಲ್ಲ, ಅಂದರೆ ವಿದಿನ್ 3 days 4 days 5 days 6 days ಮೋಸ್ಟ್ ಆಫ್ ದ ಟೈಮ್ ಆಟೋಮೆಟಿಕ್ಕಾಗಿ ಕರೆಕ್ಟ್ ಆಗುತ್ತೆ. ಬಟ್ ಕ್ರಾನಿಕ್ ಅಂತಂದರೆ 3 ತಿಂಗಳಿಗಿಂತ ಜಾಸ್ತಿ ಏನಾದರೆ ಮಲಬದ್ಧತೆ ಇದ್ದರೆ, ಅಂದರೆ 3 ತಿಂಗಳಿಗಿಂತ ಜಾಸ್ತಿಯಿಂದ ನೀವು ಬಳಲ್ತಾ ಇದ್ದರೆ, ಸೊ ಅದಕ್ಕೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಕ್ರಾನಿಕ್ ಕಾನ್ಸ್ಟಿಪೇಷನ್ನ ನೀವು ಕರೆಕ್ಟಾಗಿ ಟ್ರೀಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಅದು ಆ ಕಾನ್ಸ್ಟಿಪೇಷನಿಂದ ಬೇರೆ ಕಾಯಿಲೆ ಆಗ್ಬೋದು, ಅಥವಾ ಬೇರೆ ಯಾವುದೋ ಮೇಜರ್ ಕಾಯಿಲೆಯ ಒಂದು ಸಿಂಪ್ಟಮ್ಸು ಕಾನ್ಸ್ಟಿಪೇಷನ್ ಆಗಿರ್ಬೋದು. ಸೊ ಹಾಗಾಗಿ ಅದನ್ನು ಲೈಟಾಗಿ ತೊಗೊಳ್ದೇನೆ, ಸೊ ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ಟ್ರೀಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಜರ್ ಕಾರಣ ಏನಪ್ಪ ಅಂತಂದರೆ, ಸರ್ಟನ್ ಮೆಡಿಸಿನ್ಸ್ ಅಥವಾ ಸರ್ಟನ್ ಮೆಡಿಕೇಷನ್ಸಿಂದ ಕೂಡ ನಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಸ್ಪೆಷಲಿ ಏನಪ್ಪ ಅಂತಂದರೆ ಆ್ಯಂಟಾಸಿಡ್ಸ್, ಅಂದರೆ ಆ್ಯಸಿಡಿಟಿ ಆಗಿದೆ ಅಂತ ಹೇಳಿಬಿಟ್ಟು ಸರ್ಟನ್ ಪೀಪಲ್ಸ್, ಅಂದರೆ ಕೆಲವೊಂದು ಜನ ಡೈಲಿ ಆ್ಯಂಟಾಸಿಡ್ಸ್ ತೊಗೊತಾ ಇರ್ತಾರೆ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್. ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಏನು ಮಾಡ್ತಿರ್ತಾರೆ, ಡೈಲಿ ಆ್ಯಂಟಾಸಿಡ್ಸ್ ಆ್ಯಸಿಡಿಟಿ ಮೆಡಿಸಿನ್ಸ್ ತೊಗೊತಾ ಹೋಗ್ತಾರೆ. ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದಲ್ಲದೆ ಪೇನ್ ಕಿಲ್ಲರ್ಸು,
ಯಾರು ಜಾಸ್ತಿ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಾರೋ ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಆ್ಯಂಟಿ ಡಿಪ್ರೆಸೆಂಟ್ ಅಂದರೆ ಸೈಕಲಾಜಿಕಲ್ ಡಿಸಾರ್ಡರ್ಸಲ್ಲಿ ಸರ್ಟನ್ ಮೆಡಿಸಿನ್ಸಿಂದನೂ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೂಡ್ ಡಿಸಾರ್ಡರ್ ಮೆಡಿಸಿನ್ ಆಗಿರ್ಬೋದು, ಅಥವಾ ಆ್ಯಂಗ್ಸೈಟಿ ಆಗಿ ಕೊಡುವಂಥ ಮೆಡಿಸಿನ್ ಆಗಿರ್ಬೋದು, ಅಥವಾ ಡಿಪ್ರೆಷನ್ ಕೊಡುವಂಥ ಮೆಡಿಸಿನ್ಸ್ ಆಗಿರ್ಬೋದು, ಅದರಲ್ಲೂ ಕೂಡ ಕಾನ್ಸ್ಟಿಪೇಷನ್ನು ಒಂದು ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಆಮೇಲೆ ಸರ್ಟನ್ ಆ್ಯಂಟಿ ಹೈಪರ್ಟೆನ್ಸಿವ್ ಅಂದರೆ ಬಿ ಪಿಗಾಗಿ ಕೊಡುವಂಥ ಸರ್ಟನ್ ಮೆಡಿಸಿನ್ಸಲ್ಲಿ, ರೈಟ್. ಸೊ ಈ ಥರದ ಮೆಡಿಸಿನ್ಸೆಲ್ಲೂ ಕೂಡ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಂತ ಹೇಳಿಬಿಟ್ಟು ಯಾರಲ್ಲಿ ಬಿ ಪಿ ಇರುತ್ತೋ, ಶುಗರ್ ಇರುತ್ತೋ, ಅಥವಾ ಸರ್ಟನ್ ಸೈಕಲಾಜಿಕಲ್ ಡಿಸಾರ್ಡರ್ ಇರುತ್ತೋ ಅವರು ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡುವಂಥದ್ದಲ್ಲ. ಸೊ ಅವ್ರು ಹೋಗಿ ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರಿಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಮೆಡಿಸಿನ್ಸ್ನ ಚೇಂಜ್ ಮಾಡಿ ಕೊಡ್ತಾರೆ. ಸೊ ಯಾವುದೇ ಮೆಡಿಸಿನ್ಸ್ ತೊಗೊಬೇಕಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳಿ. ಸೊ ಯಾಕಪ್ಪ ಅಂತಂದರೆ ಸೆಲ್ಫ್ ಮೆಡಿಕೇಷನ್ ಈಸ್ ವೆರಿ ಡೇಂಜರಸ್. ಅಂದರೆ ನಾವು ಯಾವಾಗ ನಮ್ಮನ್ನು ನಾವು ಮೆಡಿಕೇಟ್ ಮಾಡ್ಕೊತೀವೋ ನಮಗೆ ಅದ್ರ ಬಗ್ಗೆ ಪೂರ್ತಿ ನಾಲೆಜ್ ಇರಲ್ಲ. ಅಂದರೆ ಆ ಮೆಡಿಸಿನ್ಸ್ನ ಎಫೆಕ್ಟ್ಸ್ ಏನು, ಸೈಡ್ ಎಫೆಕ್ಟ್ಸ್ ಏನು ಅನ್ನೋ ಬಗ್ಗೆ ಒಂದು ನಾಲೆಜ್ ಇರಲ್ಲ. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಮೆಡಿಸಿನ್ಸ್ ತೊಗೊತಿದ್ರೆ ಅದರಿಂದ ನಿಮ್ಗೆ ಏನಾದರೂ ಕಾನ್ಸ್ಟಿಪೇಷನ್ ಆಗ್ತಿದ್ರೆ ಸೊ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ನಿಮ್ಮ ಮೆಡಿಸಿನ್ ಚೇಂಜ್ ಮಾಡಿಕೊಡ್ತಾರೆ, ಅಥವಾ ಸರ್ಟನ್ ಟಿಪ್ಸ್ ಅಥವಾ ಸರ್ಟನ್ ಮ್ಯಾನೇಜ್ಮೆಂಟ್ ಟಿಪ್ಸ್ನ ಹೇಳ್ಕೊಡ್ತಾರೆ, ಅದನ್ನು ನೀವು ಫಾಲೋ ಮಾಡಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತಂದರೆ ಬ್ಯಾಡ್ ಹ್ಯಾಬಿಟ್ಸು. ಸೊ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಆಲ್ಕೋಹಾಲು. ಸೊ ಆಲ್ಕೋಹಾಲ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗಿಬಿಡುತ್ತೆ, ಅಂದರೆ ನೀರಿನ ಅಂಶ ಕಮ್ಮಿ ಆಗಿಬಿಡುತ್ತೆ. ಸೊ ನೀರಿನ ಅಂಶ ಕಮ್ಮಿ ಆದಾಗ ಏನೆಲ್ಲ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗಾಗಿ ಏನಾಗುತ್ತೆ, ಆಲ್ಕೋಹಾಲ್ ಕೊಡೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಒಂದು ಎಲ್ಲ ಸಾಧ್ಯತೆ ಇರುತ್ತೆ. ಅದಲ್ಲದೆ ಯಾರು ಜಾಸ್ತಿ ಕ್ಯಾಫೆನೇಟೆಡ್ ಡ್ರಿಂಕ್ಸ್ ಕುಡಿತಾರೋ, ಅಂದರೆ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅಡಿಕ್ಟ್ ಆಗೋ ಥರ ಒಂದು ಏನು ಕುಡಿತಾರೋ ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಕ್ಯಾಫೆನೇಟೆಡ್ ಡ್ರಿಂಕ್ಸಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕೂಡ ಬರುತ್ತೆ, ಏರೇಟೆಡ್ ಡ್ರಿಂಕ್ಸು, ಕೋಕೋ-ಕೋಲಾ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಎನಿ ಏರೇಟೆಡ್ ಡ್ರಿಂಕ್ಸು, ಅದರಲ್ಲೂ ಕ್ಯಾಫೆನ್ ಇರುತ್ತೆ. ಅದನ್ನು ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೋ ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ ಒಂದು ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಯಾರು ನಾರ್ಕೋಟಿಕ್ ಡ್ರಗ್ಸ್ ಯೂಸ್ ಮಾಡ್ತಾರೋ, ಅಂದರೆ ಬೇರೆ ಬೇರೆ ಆಗಿರೋಂಥ ಒಂದು ಮತ್ತು ಬರುವಂಥ ಒಂದು ಡ್ರಗ್ಸ್ ಏನು ಯೂಸ್ ಮಾಡ್ತಾರೋ ಅವರಲ್ಲೂ ಕೂಡ ಕಾನ್ಸ್ಟಿಪೇಷನ್ನು ತುಂಬ ಕಾಮನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂತಂದರೆ ಲ್ಯಾಕ್ಸೇಟಿವ್ಸ್ ಅಥವಾ ಸ್ಟೂಲ್ ಸಾಫ್ಟ್ನರ್ಸ್ ಅಂತ ಯೂಶಲಿ ಅಕ್ಯೂಟ್ ಕಂಡೀಷನ್ಸಲ್ಲಿ ಡಾಕ್ಟರ್ಸ್ ಕೊಟ್ಟಿರ್ತಾರೆ. ಅಂದರೆ ಅಕ್ಯೂಟಾಗಿ ಕಾನ್ಸ್ಟಿಪೇಷನ್ ಆದಾಗ 1 ದಿನ 2 ದಿನ 3 ದಿನ ಅಥವಾ 1 ವಾರ, ನಾನು ಹೇಳಿದೆ ಆವಾಗಲೇ 3 ತಿಂಗಳಿಗಿಂತ ಕಮ್ಮಿ ಇದ್ದಾಗ ಏನು ಮಾಡ್ತಾರೆ, ಸ್ಟೂಲ್ ಸಾಫ್ಟ್ನರ್ಸು ಆ ಥರದ ಮೆಡಿಸಿನ್ಸ್ ಕೊಡ್ತಾರೆ. ಅಂದರೆ ಆ ಮೆಡಿಸಿನ್ಸ್ ತೊಗೊಂಡಾಗ ಯೂಶಲಿ ಏನಾಗುತ್ತೆ, ನಮ್ಮ ಮೋಷನ್ನು ಈಸಿಯಾಗಿ ಸ್ಮೂತಾಗಿ ಹೋಗುತ್ತೆ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅಂದರೆ ಡೈಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ನಮಗೆ ನ್ಯಾಚುರಲಿ ಮೋಷನ್ ಹೋಗುವಂಥ ಒಂದು ಅರ್ಜು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಅಕ್ಯೂಟ್ ಆಗಿರುವಂಥ ಒಂದು ಕಾನ್ಸ್ಟಿಪೇಷನ್ ಏನಿರುತ್ತೋ ಅದು ಕ್ರಾನಿಕ್ ಆಗಿ ಟರ್ನ್ ಆಗಿಬಿಡುತ್ತೆ. ಸೊ ಲ್ಯಾಕ್ಸೇಟಿವ್ ಏನಾಗುತ್ತೆ ಅಂದರೆ ಒಂಥರ ಎಡಿಕ್ಷನ್ ಆಗಿಬಿಡುತ್ತೆ ಅವ್ರಿಗೆ. ಸೊ ಹಾಗಾದರೆ ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಅಥವಾ ಇದಕ್ಕೆ ಹೋಮ್ ರೆಮಿಡೀಸ್ ಏನು? ಸೊ ನಾನು ಹೇಳ್ತಿರೋ ಟಿಪ್ಸ್ನ ನೀವು ಫಾಲೋ ಮಾಡಿ ವಿದಿನ್ 1 ಮಂತಲ್ಲಿ ನಿಮಗೆ ಕಾನ್ಸ್ಟಿಪೇಷನ್ ರಿಲೀಫ್ ಸಿಗುತ್ತೆ. ಸೊ ಇದೆಲ್ಲ ಮಾಡಿಯೂ ಕೂಡ ನಿಮಗೆ ರಿಲೀಫ್ ಏನಾದರೂ ಸಿಗ್ತಾ ಇಲ್ಲ ಅಂತಂದರೆ ಆವಾಗ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ನಂಬರ್ 1 ನೀರು ಚೆನ್ನಾಗಿ ಕುಡಿಬೇಕು. ಸೊ ನೀರು ಚೆನ್ನಾಗಿ ಕುಡಿಯೋದು ಅದರ ಅರ್ಥ ಏನಪ್ಪ ಅಂತಂದರೆ ಅಟ್ಲೀಸ್ಟ್ ಡೈಲಿ 2 ರಿಂದ 3 ಲೀಟರ್ ನೀರು ನೀವು ಕರೆಕ್ಟಾಗಿ ಕುಡಿಬೇಕು. ಸೊ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಮೋಷನ್ನು ಈಸಿಯಾಗಿ ಸಲೀಸಾಗಿ ಪಾಸ್ ಆಗುತ್ತೆ. ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ನಿಮಗೆ ಕ್ರಮೇಣವಾಗಿ ಕಮ್ಮಿ ಹಾಕೊಂಡ್ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಹೈ ಫೈಬರ್ ಡೈಟ್ ತೊಗೋಬೇಕು. ಅಂದರೆ ಯಾವ ಫುಡ್ಡಲ್ಲಿ ನಾರು ಪದಾರ್ಥ ಜಾಸ್ತಿ ಇರುತ್ತೋ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಸೊ ನಾರು ಪದಾರ್ಥ ಏನು ಮಾಡುತ್ತೆ ಅಂತಂದರೆ, ಸೊ ನಾರು ಪದಾರ್ಥದ 2 ಇರುತ್ತೆ. ಆ ನಾರು ಪದಾರ್ಥನ ನಾವು ಇಂಗ್ಲೀಷಲ್ಲಿ ಫೈಬರ್ ಅಂತ ಕರಿತೀವಿ. ಸೊ ಇನ್ಸಾಲ್ಯುಬಲ್ ಆ್ಯಂಡ್ ಸಾಲ್ಯುಬಲ್ ಫೈಬರ್ ಅಂತ. ಸೊ ಇನ್ಸಾಲ್ಯುಬಲ್ ಫೈಬರ್ ಏನು ಮಾಡುತ್ತೆ, ನಮ್ಮ ಸ್ಟೂಲ್ಸ್ನ, ನಮ್ಮ ಮೋಷನ್ಸ್ನ ಸಾಫ್ಟಾಗಿ ಮಾಡುತ್ತೆ. ಆಮೇಲೆ ಇನ್ಸಾಲ್ಯುಬಲ್ ಫೈಬರ್ ಏನು ಮಾಡುತ್ತೆ ಅಂದರೆ ಆ ಸ್ಟೂಲ್ ಮೇಲೆ ಒಂದು ಸ್ಲೈಮಿ ಲೇಯರ್ ಕ್ರಿಯೇಟ್ ಮಾಡುತ್ತೆ. ಸೊ ಎರಡೂ ಮಾಡೋದ್ರಿಂದ ಏನಾಗುತ್ತೆ, ಮೋಷನ್ನು ಈಸಿಯಾಗಿ ಸಲೀಸಾಗಿ ಹೋಗಿಬಿಡುತ್ತೆ. ಸೊ ಆವಾಗ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಸಲೀಸಾಗಿ ಈಸಿಯಾಗಿ ಮನೆಯಲ್ಲೇ ಕ್ಯೂರ್ ಆಗಿಬಿಡುತ್ತೆ. ಸೊ ಹಾಗಾದರೆ ನಾರು ಪದಾರ್ಥ ಇರುವಂಥ ಫುಡ್ಗಳು ಯಾವುದು? ಸೊ ಒಂದು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು, ಆಮೇಲೆ ಹಣ್ಣುಗಳು. ಎಲ್ಲ ರೀತಿಯ ತರಕಾರಿ ಮತ್ತು ಹಣ್ಣುಗಳಲ್ಲಿ ನಿಮಗೆ ನಾರು ಪದಾರ್ಥ ಸಿಗುತ್ತೆ. ಅದಲ್ಲದೆ ಬೀನ್ಸ್ಗಳಲ್ಲಿ, ಹೋಲ್ ಗ್ರೇನ್ಸ್ಗಳಲ್ಲಿ ಸಿಗುತ್ತೆ, ನಿಮಗೆ ಸೀರಿಯಲ್ಸಲ್ಲಿ ಸಿಗುತ್ತೆ, ಹಾಗೂ ಬೀನ್ಸ್ಗಳಲ್ಲೆಲ್ಲ ನಿಮಗೆ ನಾರು ಪದಾರ್ಥ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರಿ. ಅಂದರೆ ಡೈಲಿ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಆದರೂ ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ಅಥವಾ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆಡಿ, ಅಥವಾ ಸೈಕ್ಲಿಂಗ್ ಮಾಡಿ, ಅಥವಾ ಯಾವುದೇ ರೀತಿಯ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅಗೇನ್ ನಿಮ್ಮ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟು ಚೆನ್ನಾಗುತ್ತೆ. ಸೊ ಅದರಿಂದ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾಗುತ್ತೆ, ಸಾಲ್ವ್ ಆಗ್ತಾ ಬರುತ್ತೆ ನಿಮಗೆ.
ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಯಾವ ಫುಡ್ಡಲ್ಲಿ ಅಥವಾ ಯಾವ ಊಟದಲ್ಲಿ ಅಥವಾ ಯಾವ ತಿನ್ನೋ ಪದಾರ್ಥದಲ್ಲಿ ಫೈಬರ್ ಇರಲ್ವೋ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್ ನಾನ್ ವೆಜಿಟೇರಿಯನ್ ಫುಡ್ ಆಗಿರ್ಬೋದು, ಚಿಕನ್ನು ಮಟನ್ನು ಆ ಥರದ್ದಂಥ ಫುಡ್ ಆಗಿರ್ಬೋದು, ಆಮೇಲೆ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು ಅಥವಾ ಸ್ವೀಟ್ಸ್ ಆಗಿರ್ಬೋದು, ಅಥವಾ ಡೈರಿಯಿಂದ ಯಾವುದೇ ರೀತಿಯ ಮಾಡಿರೋಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಕ್ಸೆಪ್ಟ್ ಮೊಸರು ಮತ್ತು ಮಜ್ಜಿಗೆ ಅದನ್ನು ನೀವು ತೊಗೊಬೋದು. ಆಮೇಲೆ ತುಪ್ಪ ಕೂಡ ನೀವು ತೊಗೋಬೋದು. ಅದನ್ನು ಬಿಟ್ಟು ನೀವು ಯಾವುದೇ ರೀತಿಯ ಡೈರಿ ಪ್ರಾಡಕ್ಟ್ನ ಅವಾಯ್ಡ್ ಮಾಡಿ. ಆಮೇಲೆ ಹಾರ್ಡ್ ಟು ಡೈಜೆಸ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಬೇಕ್ರಿ ಐಟಮ್ಸ್ ಇರುತ್ತೆ, ಮೈದಾಯಿಂದ ಮಾಡಿರೋಂಥ ಒಂದು ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಒಂಚೂರು ಅವಾಯ್ಡ್ ಮಾಡಿ. ಸೊ ಯಾವುದರಲ್ಲಿ ಫೈಬರ್ ಜಾಸ್ತಿ ಇರುತ್ತೋ ಅದನ್ನು ಜಾಸ್ತಿ ಮಾಡಿ, ಯಾವುದರಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ ಇರುತ್ತೋ ಅದನ್ನು ಒಂಚೂರು ಕಮ್ಮಿ ಮಾಡ್ತಾ ಬನ್ನಿ. ನಿಮಗೆ ಕಾನ್ಸ್ಟಿಪೇಷನ್ನು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಯಾರಿಗೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಇರುತ್ತೆ ಅಂದರೆ 3 ತಿಂಗಳಿಗಿಂತ ಜಾಸ್ತಿಯಿಂದ ಕಾನ್ಸ್ಟಿಪೇಷನಿಂದ ಬಳಲ್ತಿದ್ದಾರೋ ಅಥವಾ 1 ವೀಕಿಂದ ಜಾಸ್ತಿ ಯಾರು ಕಾನ್ಸ್ಟಿಪೇಷನಿಂದ ಬಳಲ್ತಿದ್ದಾರೋ, ಆ್ಯಂಡ್ ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ವಾರದಲ್ಲಿ 2 ಸಾರಿ 3 ಸಾರಿ ಈ ಥರ ಏನಾದರೂ ಮೋಷನ್ ಹೋಗ್ತಿದ್ರೆ, ಡೈಲಿ ಮೋಷನ್ ಪಾಸ್ ಮಾಡೋಕ್ಕೆ ಬಾತ್ರೂಮ್ಗೆ ಹೋಗ್ತಿಲ್ಲ ಅಂತಂದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಡೈಲಿ ಒಂದು ಶೆಡ್ಯೂಲ್ ಫಿಕ್ಸ್ ಮಾಡಬೇಕು, ಒಂದು ಟೈಮ್ ಫಿಕ್ಸ್ ಮಾಡಬೇಕು. ಆ ಟೈಮ್ಗೆ ಹೋಗಿ ಬಾತ್ರೂಮಲ್ಲಿ ಕೂತ್ಕೊಳ್ಳೋವಂಥದ್ದು ಮಾಡಬೇಕು. ಅಥವಾ ಡೈಲಿ 1 ಟೈಮ್ or 2 ಟೈಮ್ಸು ಡೈಲಿ ಹೋಗಿ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಸಿಗ್ನಲ್ ಅಥವಾ ಅರ್ಜ್ ಪಾಸ್ ಆಗ್ತಾ ಬರುತ್ತೆ ನಿಮ್ಮ ಬ್ರೈನ್ಗೆ. ಅದರಿಂದ ಏನಾಗ್ತದೆ ಅಂದರೆ ಸರ್ಟನ್ ಹೊತ್ತು ಕೂತ್ಕೊಳ್ಳೋದ್ರಿಂದ ಅಂದರೆ 15 days 20 days 1 month ಡಿಪೆಂಡಿಂಗ್ ಆನ್ ದಿರ್ ಬಾಡಿ ಮೇಲೆ ಏನಾಗುತ್ತೆ, ಒಂದು ಅರ್ಜ್ ಶುರು ಆಗುತ್ತೆ, ಒಂದು ಸಿಗ್ನಲಿಂಗ್ ಪ್ರೊಸೆಸ್ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ನ್ಯಾಚುರಲಿ ಏನಾಗುತ್ತೆ, ಡೈಲಿ ಮೋಷನ್ ಹೋಗೋಕ್ಕೆ ಶುರು ಆಗುತ್ತೆ. ಸೊ ಇದನ್ನು ಒಂದು ಶೆಡ್ಯೂಲ್ ಮಾಡ್ಕೊಳ್ಳಿ. ಡೈಲಿ 1 ಟೈಮ್ ಅಥವಾ 2 ಟೈಮ್ಸ್ ಏನು ಮಾಡಿ, ಮೋಷನ್ ಬರಲಿ ಬರದೇ ಇರಲಿ, ಕಾನ್ಸ್ಟಿಪೇಷನ್ ಇರೋರು ಹೋಗಿ ಬಾತ್ರೂಮಲ್ಲಿ ಕೂತ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನಿಮಗೆ ಏನಾಗುತ್ತೆ, ಬರೋ ದಿನಗಳಲ್ಲಂತೆ ಸಿಗ್ನಲ್ ಶುರು ಆಗಿ ನಿಮಗೆ ಸೊ ಮೋಷನ್ನು ಸಲೀಸಾಗಿ ಹೋಗೋಕ್ಕೆ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಯೂಶಲಿ ಇಂಡಿಯನ್ ಟಾಯ್ಲೆಟ್ಸ್ನ ಯೂಸ್ ಮಾಡಿ. ಸೊ ಕಾನ್ಸ್ಟಿಪೇಷನ್ ಇರೋರಂಥವ್ರು ಏನು ಮಾಡ್ಬೋದು ಅಂದರೆ ವೆಸ್ಟರ್ನ್ ಟಾಯ್ಲೆಟ್ಸ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡಿ. ಸೊ ಇಂಡಿಯನ್ ಟಾಯ್ಲೆಟು ಸ್ಕ್ವಾಟಿಂಗ್ ಪೊಸಿಷನಲ್ಲಿರುತ್ತೆ, ಅದರಿಂದ ಏನಾಗುತ್ತೆ, ಮೋಷನ್ನು ಈಸಿಯಾಗಿ ಪಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಂಡಿಯನ್ ಟಾಯ್ಲೆಟ್ನ ಯೂಸ್ ಮಾಡಿ. ಸೊ ಹಾಗಾದರೆ ಏನೆಲ್ಲ ಮಾಡಬಾರ್ದು ಇದರಲ್ಲಿ? ಸೊ ಏನು ಮಾಡಬಾರ್ದು ಅಂತಂದರೆ, ಯಾರಿಗಾದರೂ ಮೋಷನ್ ಅರ್ಜ್ ಆದಾಗ, ಅಂದರೆ ನಿಮಗೆ ಮೋಷನ್ ಅರ್ಜ್ ಆದಾಗ ಅದನ್ನು ಹಿಡಿದಿಟ್ಕೊಳ್ಬೇಡಿ, ಅಂದರೆ ಆ ವೇಗಧಾರಣೆಯನ್ನು ಮಾಡ್ಕೊಬೇಡಿ. ಸೊ ಅದನ್ನು ಹಿಡಿದಿಟ್ಕೊಂಡಾಗ ಏನಾಗುತ್ತೆ, ಅಗೇನ್ ಮೋಷನ್ ಡ್ರೈ ಆಗಿ ಹಾರ್ಡಾಗುತ್ತೆ. ಸೊ ಯಾವಾಗ ನಿಮಗೆ ಮೋಷನ್ ಅರ್ಜ್ ಆಗುತ್ತೋ, ಮೋಷನ್ ಹೋಗಬೇಕು ಅಂತ ಫೀಲಿಂಗ್ ಬರುತ್ತೋ ಆವಾಗ ಬಾತ್ರೂಮ್ಗೆ ಹೋಗಿಬಿಡಿ. ಸೊ ಆವಾಗ ಏನಾಗುತ್ತೆ, ಅರ್ಜ್ ಆದಾಗ ಹೋದಾಗ ನಿಮಗೆ ಮೋಷನ್ನು ಈಸಿಯಾಗಿ ಪಾಸ್ ಆಗುತ್ತೆ. ತುಂಬ ಡಿಲೇ ಮಾಡಿದಷ್ಟು ಮೋಷನ್ನು ಹಾರ್ಡ್ ಹೋಗುತ್ತೆ. ಸೊ ಅಗೇನ್ ಬ್ಯಾಡ್ ಹ್ಯಾಬಿಟ್ಸ್ನ ಅವಾಯ್ಡ್ ಮಾಡಿ. ಸೊ ಅಂದರೆ ಆಲ್ಕೋಹಾಲ್ನ ಅವಾಯ್ಡ್ ಮಾಡಿ, ಕ್ಯಾಫಿನೇಟೆಡ್ ಡ್ರಿಂಕ್ಸು ಅಂದರೆ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು ಅದನ್ನು ಕಮ್ಮಿ ಮಾಡಿ. ಅದಲ್ಲದೆ ಏರಿಯೇಟೆಡ್ ಕ್ಯಾಫಿನೇಟೆಡ್ ಡ್ರಿಂಕ್ಸ್ ಅಂದರೆ ಕೋಕ್ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಈ ಥರದ್ದೆಲ್ಲ ಡ್ರಿಂಕ್ಸ್ನ ಒಂಚೂರು ಅವಾಯ್ಡ್ ಮಾಡಿ. ಅದಲ್ಲದೆ ಬೇಕ್ರಿ ಐಟಮ್ಸ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಫುಡ್ ಆಗಿರ್ಬೋದು, ರೈಟ್, ಈ ಥರದ ಫೈಬರ್ ರಿಚ್ ಇಲ್ಲದೇ ಇರೋವಂಥ ಫುಡ್ನ ಒಂಚೂರು ಅವಾಯ್ಡ್ ಮಾಡಿ. ಸೊ ಇದು ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಗೇನ ನಿಮ್ಗೆ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಈಸಿ ಆಗುತ್ತೆ. ಆಮೇಲೆ ನಿಮಗೆ ಕಾನ್ಸ್ಟಿಪೇಷನ್ನು ಕ್ರಮೇಣವಾಗಿ ಕಮ್ಮಿ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಎಲ್ಲ ಹೇಳಿರೋ ಟಿಪ್ಸ್ನ ನೀವು ಅಟ್ಲೀಸ್ಟ್ 1 ಮಂತ್ವರೆಗೂ ನೀವು ಟ್ರೈ ಮಾಡಿ. ಇದೆಲ್ಲ ಮಾಡಿಯೂ ಕೂಡ ನಿಮಗೆ ರಿಲೀಫ್ ಸಿಗ್ತಾ ಇಲ್ಲ ಅಂತಂದರೆ ನೀವು ಬಂದು ನನ್ನ ಕನ್ಸಲ್ಟ್ ಮಾಡ್ಬೋದು, ಅಥವಾ ನಿಮ್ಮ ಮನೆ ಹತ್ತಿರ ಇರೋ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಆಮೇಲೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಪರ್ಮನೆಂಟ್ ಆದ ಒಂದು ಪರಿಹಾರ ಇದೆ. ಎಸ್ಪೆಷಲಿ ಕ್ರಾನಿಕ್ ಕಾನ್ಸ್ಟಿಪೇಷನ್ಗೆ ನಿಮಗೆ ಪರ್ಮನೆಂಟ್ ಆದ ಒಂದು ಸೊಲ್ಯೂಷನ್ ಸಿಗುತ್ತೆ. ಅದರ ಜೊತೆಗೆ ಒಂದು ಡೈಟ್ ಚಾರ್ಟ್ ಆಗಿರ್ಬೋದು, ಆಮೇಲೆ ರೂಟೀನ್ ಲೈಫಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು ಅಂತ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಸಿಟ್ ಮಾಡಿದಾಗ ನಿಮಗೆ ಹೇಳ್ಬೋದು. ಸೊ ಈ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ನ ಕರೆಕ್ಟಾಗಿ ಟ್ರೀಟ್ ಮಾಡದೇ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ, ಅಥವಾ ಬೇರೆ ಎಲ್ಲ ಏನೆಲ್ಲ ಕಾಯಿಲೆಗಳು ಬರಬಹುದು. ಸೊ ಮೇಜರ್ಲಿ ನಮಗೆ ಏನೋ ರೆಕ್ಟಲ್ ಡಿಸೀಸಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಪೈಲ್ಸ್ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ಫಿಶುಲಾ ಆಗಿರ್ಬೋದು, ಆಮೇಲೆ ಫೀಕಲ್ ಇನ್ಫೆಕ್ಷನ್ ಆಗಿರ್ಬೋದು. ಮೇಜರ್ಲಿ ಈ ಥರದ್ದೊಂದು ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಈ ಕಾಂಪ್ಲಿಕೇಶನ್ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳ್ಕೊಬೇಕು ಅಂತಂದರೆ ಅದರ ಬಗ್ಗೆ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆ ವಿಡಿಯೋನ ಹೋಗಿ ನೀವು ಪ್ರಾಪರಾಗಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಒತ್ತಿ. ಇದಲ್ಲದೇ ನೀವು ನಮ್ಮನ್ನು ಡೈರೆಕ್ಟಾಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೂ ಟ್ವಿಟರಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಸೊ ನನ್ನನ್ನು ಫಾಲೋ ಮಾಡ್ಬೋದು ಡಾಕ್ಟರ್ ಶ್ರೀಕಾಂತ್ ಶಿವಗೌಡ್ ಅಂತ ಅಕೌಂಟಲ್ಲಿ, ಹಾಗೂ ನಮ್ಮ ಕ್ಲಿನಿಕ್ ಅಕೌಂಟ್ ಕೂಡ ನೀವು ಫಾಲೋ ಮಾಡಬಹುದು, ಹೋಮಿಯೋ ಸ್ಕ್ವೇರ್ ಹೋಮಿಯೋಪತಿ ಅಂತ.